ಯಾವ ರಾಶಿ ಬಗ್ಗೆ ಇವತ್ತು ಹೇಳ್ತೀರಾ? ಧನುರಾಶಿ. ಈ ರಾಶಿಯವರ ಗುಣಲಕ್ಷಣಗಳು ಅಥವಾ ನೇಚರ್ ಯಾವ ರೀತಿಯಾಗಿರುತ್ತೆ? ತುಂಬಾ ಕುತೂಹಲ ಇದೆ ನನಗೆ. ಧನುರಾಶಿಯವರು ಸಾಹಸವನ್ನ ಇಷ್ಟಪಡ್ತಾರೆ, ಹಾಗೆ ಧನಾತ್ಮಕವಾದಂತ ಚಿಂತನೆಯನ್ನ ಮಾಡ್ತಾರೆ. ಪಾಸಿಟಿವ್ ಆಗಿ ಇವರು ಥಿಂಕ್ ಮಾಡುವವರು. ಈ ರಾಶಿಯವರು ತಮ್ಮ ಜೀವನವನ್ನ ಫುಲ್ ಎಂಜಾಯ್ ಮಾಡಬೇಕು ಅನ್ನುವಂತ ಒಂದು ಮನಸ್ಥಿತಿ ಉಳ್ಳವರಾಗಿರ್ತಾರೆ. ಓ, ಪಾಸಿಟಿವ್ ಥಿಂಕ್ ಮಾಡ್ತಾರೆ ಇವರು. ಓಕೆ, ಯಾವುದು ನೆಗೆಟಿವ್ ಆಗಿ ತಗೊಳ್ಳೋದೇ ಇಲ್ಲ. ಹೊಸ ಸ್ಥಳ ಹಾಗೆ ಪ್ರಯಾಣ ಮಾಡೋದು ಎಲ್ಲವೂ ಕೂಡ ಇವರಿಗೆ ತುಂಬಾ ಇಷ್ಟ ಆಗತ್ತೆ. ಓ, ಜರ್ನಿ ಮಾಡಬೇಕು, ಟ್ರಾವೆಲ್ ಮಾಡಬೇಕು, ಸುತ್ತಾಡ್ತಾ ಇರಬೇಕು, ಇದಂದ್ರೆ ಈ ಧನುರಾಶಿಯವರಿಗೆ ತುಂಬಾ ಇಷ್ಟನಾ? ಹೌದಾ? ಒಂಥರ ಸ್ವತಂತ್ರ ಮನೋಭಾವನೆಯನ್ನ ಹೊಂದಿರುವವರು ಇವರು. ಫ್ರೀ ಆಗಿರ್ಬೇಕು, ಯಾರು ಕೂಡ ಒಂದು ರಿಸ್ಟ್ರಿಕ್ಷನ್ ಅನ್ನ ಮಾಡಬಾರ್ದು ಅಂತ. ಅಂದ್ರೆ ಫ್ರೀ ಬರ್ಡ್ ಆಗಿರ್ತಾರೆ. ಏನ್ ಯೋಚನೆ ಮಾಡ್ತಾರ ಅದನ್ನೇ ಅವರು ಮಾಡ್ತಾರೆ. ಹಾಗೆ ಇವರು ತುಂಬಾ ಹಾನೆಸ್ಟ್ ಆಗಿ ಕೂಡ ಇರುವವರು. ಸತ್ಯ, ಹಾನೆಸ್ಟಿ ಇದೆಲ್ಲವೂ ಕೂಡ ಈ ಧನುರಾಶಿಗಿದ್ಯಾ. ಇವರು ಒಂಥರ ಆಶಾವಾದಿಯಾಗಿರ್ತಾರೆ. ಎಲ್ರಿಗೂ ಕೂಡ ಒಳ್ಳೆದನ್ನೇ ಬಯಸೋದು, ಹಾಗೆ ತಾವು ಕೂಡ ಒಳ್ಳೆದನ್ನೇ ಯಾವತ್ತೂ ಕೂಡ ಇಲ್ಲ ನನಗೂ ಕೂಡ ಒಳ್ಳೇದಾಗತ್ತೆ ಅನ್ನುವಂತ ಮನೋಭಾವನೆಯನ್ನ ಹೊಂದಿರುವವರು. ಹೊಸ ಹೊಸ ವಿಷಯಗಳನ್ನ ತಿಳ್ಕೋಬೇಕು ಅನ್ನುವಂತ ಇಂಟ್ರೆಸ್ಟ್ ಇವರಿಗೆ ತುಂಬಾ ಜಾಸ್ತಿ. ಹೊಸ ವಿಷಯಗಳನ್ನ ಕಲಿಯೋದಕ್ಕೆ ಇವ್ರಿಗೆ ತುಂಬಾ ಆಸಕ್ತಿ ಇದೆಯಾ? ಇವರು ಒಂದೊಂದ್ಸಲ ಆತುರದ ಅವಸರದ ನಿರ್ಧಾರಗಳನ್ನ ತಗೊಳ್ತಾರೆ. ಅಂಥ ನಿರ್ಧಾರಗಳನ್ನ ಯಾವತ್ತೂ ಕೂಡ ತೆಗೆದುಕೊಳ್ಳೋದಕ್ಕೆ ಹೋಗ್ಬೇಡಿ. ಈ ಮೇ ತಿಂಗಳಲ್ಲಿ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಆತುರದ ನಿರ್ಧಾರಗಳು ಅದಂತೂ ಬೇಡವೇ ಬೇಡ. ಅಂಥ ನಿರ್ಧಾರ ಇವರಿಗೆ ತುಂಬಾ ಹೊತ್ತು ತಾಳ್ಮೆಯಿಂದ ಕಾಯೋದು ಅನ್ನುವಂಥದ್ದು ಇಲ್ವೇ ಇಲ್ಲ. ಅಂದ್ರೆ ಪೇಷನ್ಸ್ ಅನ್ನುವಂಥದ್ದು ಇವರಲ್ಲಿ ಇರೋದೇ ಇಲ್ಲ, ಕಾಯೋದಕ್ಕೆ ಆಗೋದೇ ಇಲ್ಲ. ನೋ ಪೇಷನ್ಸ್, ತಾಳ್ಮೆ ಅನ್ನೋದಂತೂ ಇವರಿಗೆ ಇಲ್ವೇ ಇಲ್ಲ. ತುಂಬಾ ಕಷ್ಟ. ತಾಳ್ಮೆ ಇಲ್ಲ ಅಂದ್ರೆ ಹೆಂಗ್ ಬದುಕ್ತಾರಪ್ಪ ಇವರು? ಅದು ಮೇ ತಿಂಗಳಲ್ಲಿ. ಇವರು ನೇರವಾಗಿ ಮಾತನಾಡ್ತಾರೆ. ಏನೇ ಇದ್ರೂ ಕೂಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡ್ತಾರೆ. ಆದ್ರಿಂದ ಇದೇನಾಗುತ್ತೆ, ಕೆಲವೊಂದ್ಸಲ ಅಸಮಾಧಾನವನ್ನ ತರ್ತದೆ. ಅಂದ್ರೆ ಎದುರಿಗೆ ಇರುವವರಿಗೆ ಆಗಿರ್ಬೋದು, ಫ್ರೆಂಡ್ಸ್ ಜೊತೆ ಇದ್ದಾಗ ಅವರಿಗೂ ಕೂಡ ಇದೇನಾಗುತ್ತೆ ಅಂದ್ರೆ ಒಂಥರ ಅಸಮಾಧಾನ ಉಂಟಾಗತ್ತೆ. ಅವರಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಓಹೋ, ಸ್ಟ್ರೈಟ್ ಫಾರ್ವರ್ಡ್, ಏನಿದ್ರು ಮುಖಕ್ಕೆ ಹೊಡೆದಂಗೆ ಹೇಳ್ಬಿಡ್ತಾರೆ. ಆದ್ರಿಂದ ಎಷ್ಟೋ ಜನರ ಜೊತೆ ನಿಷ್ಠುರ ಕೂಡ ಆಗಿರ್ಬೋದು ಅಲ್ವಾ? ನಿಜನಾ? ಧನುರಾಶಿಯವರು ಒಂದ್ಸಲ ಥಿಂಕ್ ಮಾಡಿ.